ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಸೋಷಿಯಲ್ ಮೀಡಿಯಾ ಎನ್ನುವುದು ಕೇವಲ ಮನರಂಜನೆಯ ವೇದಿಕೆಯಾಗಿ ಉಳಿದಿಲ್ಲ. ಕಳೆದು ಹೋದ ವಸ್ತುಗಳ ಬಗ್ಗೆ ಮಾಹಿತಿ ನೀಡಲು, ಜನರಲ್ಲಿ ಜಾಗೃತಿ ಮೂಡಿಸಲು ಅಥವಾ ಸಮಾಜದ ವಿಚಿತ್ರ ಘಟನೆಗಳನ್ನು ಹಂಚಿಕೊಳ್ಳಲು ಜನರು ಸೋಷಿಯಲ್ ಮೀಡಿಯಾವನ್ನು ಪ್ರತಿನಿತ್ಯ ಬಳಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಒಂದು ಮೊಬೈಲು ಅಥವಾ ಲ್ಯಾಪ್ಟಾಪ್ ಅಥವಾ ಹಣ ಕಳ್ಳತನವಾದಂತಹ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸುದ್ದಿಗಳನ್ನು ನೋಡ್ತಾ ಇರ್ತೀವಿ. ಆ ಸುದ್ದಿಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತವೆ. ಆದರೆ ಇಲ್ಲೊಬ್ಬ ಯುವತಿ ತಮ್ಮ ಹಾಸ್ಟೆಲ್ನಲ್ಲಿ ನಡೆಯುತ್ತಿರುವಂತಹ ವಿಚಿತ್ರ ಕಳ್ಳತನದ ಬಗ್ಗೆ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾಳೆ. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಇಂಟರ್ನೆಟ್ನಲ್ಲಿ ಈಗಾಗಲೇ ಹಲ್ಚಲ್ ಎಬ್ಬಿಸಿರುವಂತಹದ್ದು. ವೈರಲ್ ಆಗಿರುವ ವಿಡಿಯೋದಲ್ಲಿ ವಿದ್ಯಾರ್ಥಿನಿಯೊಬ್ಬಳು ತನ್ನ ಗೆಳತಿಯೊಂದಿಗೆ ಹಾಸ್ಟೆಲ್ ಕಾರಿಡಾರ್ನಲ್ಲಿ ಸಾಗುತ್ತಾ ಗಂಭೀರ ವಿಷಯವೊಂದನ್ನು ಅತ್ಯಂತ ಹಾಸ್ಯಮಯವಾಗಿ ವಿವರಿಸಿದ್ದಾಳೆ. ವಿಡಿಯೋದ ಆರಂಭದಲ್ಲಿ ಆಕೆ ಒಂದು ಪ್ರಶ್ನೆ ಕೇಳುತ್ತಾಳೆ. ಗೈಸ್, ಬಾಯ್ಸ್ ಹಾಸ್ಟೆಲ್ನಲ್ಲಿ ಸಾಮಾನ್ಯವಾಗಿ ಏನು ಕಳ್ಳತನವಾಗುತ್ತೆ? ಲ್ಯಾಪ್ಟಾಪ್ ಅಥವಾ ಚಾರ್ಜರ್ ಅಲ್ವಾ? ಆದರೆ ಹುಡುಗಿಯರ ಹಾಸ್ಟೆಲ್ನಲ್ಲಿ ಬೇರೆಯದೇ ಕಳ್ಳತನ ಆಗುತ್ತೆ. ಹೀಗಂತ ಆಕೆ ಕಳ್ಳತನ ಆಗಿರುವಂತಹ ವಸ್ತುವಿನ ಬಗ್ಗೆ ಕಂಪ್ಲೀಟಾಗಿ ವಿವರಿಸ್ತಾಳೆ. ಆ ವಿವರಣೆ ಹೇಗಿತ್ತು ಅಂತಂತಂದರೆ, ಆಕೆಯ ಜೊತೆ ಇದ್ದಂತಹ ಸ್ನೇಹಿತೆ ಕೂಡ ನಕ್ಕು ಬಿಡ್ತಾರೆ. ಹೌದು, ನಮ್ಮ ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಬ್ರಾಗಳು ಕಳ್ಳತನವಾಗ್ತಿವೆ. ಹೀಗಂತ ಆಕೆ ನೇರವಾಗಿ ದೂರು ನೀಡಿದ್ದಾಳೆ. ಈ ಮಾತನ್ನು ಕೇಳಿದ ಆಕೆಯ ಜೊತೆಗಿದ್ದ ಸ್ನೇಹಿತೆ ಕೂಡ ನಗು ತಡೆಯಲಾರದೆ ಮುಖವನ್ನು ಮುಚ್ಕೊಳ್ಬಿಡ್ತಾಳೆ. ಅಷ್ಟಕ್ಕೂ ಈ ಘಟನೆ ಎಲ್ಲಿ ನಡೆದಿದೆ ಅಂತ ಹೇಳಿ ಆಕೆ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಆದರೆ ಆ ವಿಡಿಯೋ ಮಾತ್ರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂತಹದ್ದು. ಅಂದರೆ ಆ ಯುವತಿ ಅಷ್ಟಕ್ಕೆ ನಿಲ್ಲಿಸಲ್ಲ. ಅಂದರೆ ಆ ಯುವತಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ದೂರಿನ ಬಗ್ಗೆ ಪ್ರಸ್ತಾಪ ಮಾಡಿದ್ರೋ ಅದು ಅಲ್ಲಿಗೆ ನಿಲ್ಲಲ್ಲ. ಆಕೆ ಒಂದಷ್ಟು ವಿಚಾರಗಳ ಬಗ್ಗೆ ಮಾತುಗಳನ್ನು ಮುಂದುವರಿಸ್ತಾಳೆ. ಆ ಮಾತುಗಳನ್ನು ನೆಟ್ಟಿಗರು ಕೇಳಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತಾರೆ. ಅಷ್ಟಕ್ಕೂ ಆಕೆ ಮುಂದೆ ಏನೆಲ್ಲ ಹೇಳ್ಕೊಂಡೋದ್ರು ಅದ್ರ ಬಗ್ಗೆಯೂ ಕೂಡ ಹೇಳ್ತೀನಿ ಕೇಳಿ. ಆಕೆ ಮುಂದುವರೆದು ಹೇಳುವ ಮಾತುಗಳು ಈಗ ನೆಟ್ಟಿಗರ ಗಮನ ಸೆಳೆದಿವೆ. ನನ್ನ ಬ್ರಾ ಕಳ್ಳತನವಾಗಿದೆ ಎನ್ನುವುದಕ್ಕಿಂತಲೂ ನಾನು ಧರಿಸುವ 32B ಸೈಜ್ನ ಬ್ರಾ ಆ ಕಳ್ಳಿಗೆ ಹೇಗೆ ಸರಿ ಹೊಂದುತ್ತದೆ ಎನ್ನುವುದೇ ನನ್ನ ದೊಡ್ಡ ಚಿಂತೆ ಎಂದು ಆಕೆ ತಮಾಷೆ ಮಾಡಿದ್ದಾಳೆ. ಕದ್ದ ವಸ್ತುವನ್ನು ಮರಳಿ ಕೊಡುವಂತೆ ಮನವಿ ಮಾಡುತ್ತಾ, ಬೇರೆಯವರ ವಸ್ತುಗಳನ್ನು ಬಳಸಲು ನಿಮಗೆ ಹೇಗೆ ಸಾಧ್ಯವಾಗುತ್ತದೆ? ಬಹುಶಃ ಈ ಕಳ್ಳತನಕ್ಕೆ ಬಡತನವೇ ಕಾರಣವಿರಬಹುದು. ಹೀಗಂತ ಹಾಸ್ಯದ ದಾಟಿಯಲ್ಲಿ ಆ ಯುವತಿ ಲೇವಡಿ ಮಾಡಿದ್ದಾಳೆ. ಈ ವಿಚಾರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ನೆಟ್ಟಿಗರು ಪರ ಮತ್ತು ವಿರೋಧ ಚರ್ಚೆ ಕೂಡ ಆಗಿರುವಂಥದ್ದು. ಆಕೆ ಹಾಕಿರುವಂತಹ ವಿಡಿಯೋ ಎಕ್ಸ್ ಖಾತೆಯಲ್ಲಿ ಅಂದರೆ ಟ್ವಿಟರಲ್ಲಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕಾಡ್ಗಿಚ್ಚಿನಂತೆ ಹಬ್ತಿರುವಂಥದ್ದು. ವಿಡಿಯೋ ನೋಡಿದ ಸಾವಿರಾರು ಜನರು ತಮ್ಮದೇ ಆದಂತಹ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅದು ಯಾವ ರೀತಿ ಅಂತಂತಂದರೆ, ಅನೇಕ ವಿದ್ಯಾರ್ಥಿನಿಯರು ಇದು ಬಹುತೇಕ ಹಾಸ್ಟೆಲ್ಗಳಲ್ಲಿ ನಡೆಯುವ ಸಾಮಾನ್ಯ ಘಟನೆ ಎಂದು ಕಾಮೆಂಟ್ ಮಾಡಿದರೆ, ಮತ್ತೆ ಕೆಲವರು ಹಾಸ್ಟೆಲ್ ಜೀವನದಲ್ಲಿ ಇಂತಹ ವಿಚಿತ್ರ ಕಳ್ಳತನಗಳು ಮಾಮೂಲಿ, ಇದನ್ನು ಆಕೆ ಹೇಳಿದ ರೀತಿ ತುಂಬ ಚೆನ್ನಾಗಿದೆ ಅಂತೇಳಿ ಕೆಲವರು ಆಕೆಯ ಮಾತುಗಳನ್ನು ಬೆಂಬಲಿಸಿದ್ದಾರೆ. ಇನ್ನೂ ಕೆಲವರು ಈ ವಿಡಿಯೋ ಬಗ್ಗೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕೇವಲ ವ್ಯೂಸ್ ಮತ್ತು ವೈರಲ್ ಆಗುವ ಉದ್ದೇಶದಿಂದ ಇತ್ತೀಚಿನ ಯುವಜನತೆ ತಮ್ಮ ಖಾಸಗಿ ವಿಷಯಗಳನ್ನು ಕೂಡ ಬೀದಿಗೆ ತರ್ತಾ ಇದ್ದಾರೆ. ಇದು ಕೇವಲ ಪ್ರಚಾರದ ಗೀಳು ಅಂತ ಹೇಳಿ ಕಿಡಿಕಾರಿದ್ದಾರೆ. ಒಟ್ಟಾರೆಯಾಗಿ ಈ ಯುವತಿಯ ದೂರು ಕಳ್ಳತನದ ಬಗ್ಗೆ ಇತ್ತೋ ಅಥವಾ ಕೇವಲ ತಮಾಷೆಗಾಗಿ ಮಾಡಿದ್ದೋ ಎಂಬುದು ಸ್ಪಷ್ಟವಾಗಿಲ್ಲವಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಈ ವಿಚಾರ ಭರ್ಜರಿ ಚರ್ಚೆಗೆ ಗ್ರಾಸವಾಗಿದೆ. ಇಂದಿನ ಡಿಜಿಟಲ್ ಕಾಲದಲ್ಲಿ ಜನರು ತಮ್ಮ ಸೃಜನಶೀಲತೆಯನ್ನು ವ್ಯಕ್ತಪಡಿಸಲು ಅಥವಾ ತಮ್ಮ ಅಸಮಾಧಾನವನ್ನು ಹೊರಹಾಕಲು ಯಾವುದೇ ಮಿತಿಯನ್ನು ಇಟ್ಕೊಂಡಿಲ್ಲ ಎಂಬುದಕ್ಕೆ ಈ ವಿಡಿಯೋನೇ ಮತ್ತೊಂದು ಉದಾಹರಣೆ ಅಂತ ಹೇಳ್ಬೋದು. ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್.
गाइस बॉयज हॉस्टल में क्या चोरी होता है? लैपटॉप, चार्जर, ताकि उसको बेच के पैसा आए। गर्ल्स हॉस्टल में क्या चोरी है? ब्रा। और टेंशन इस बात का है कि ब्रा चोरी, टेंशन इस बात का है, लोग आ रहे साइड हटने दीजिए, कि 32 भी दूसरे को आ कैसे रहा है। अगर 32 आ रहा है तो बी ही कैसे आ रहा है भाई? सी डी कुछ तो होगा। सब छोड़ दो, तो कंफर्ट का क्या है भाई? किसी का कुछ भी पहन लोगे, गरीबी मजबूरी है, पर भाई तो बड़ा दे दो यार जो चुराई है मेरा। सुखना हॉस्टल चंडीगढ़।